ಸೊ ಗೈಸ್, ಈ ರೀತಿ ಅಮೇಜಿಂಗ್ ಆಗಿ ಫೋಟೋಸ್ನ ನೀವು ಕೂಡ ಎಡಿಟ್ ಮಾಡ್ಬೋದು ತುಂಬಾ ಈಸಿಯಾಗಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಫೋಟೋನ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಡಿಟ್ ಅ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ವೈಟ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ವೈಟ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಬ್ಯಾಕ್ಗ್ರೌಂಡ್ನ ರೀಸೈಜ್ ಮಾಡ್ಕೊಳ್ಳೋಣ. ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಾಪ್ ಅಂತ ಕಾಣ್ತಾ ಇರ್ಬೋದು ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಸೈಜ್ನ ರೀಸೈಜ್ ಮಾಡ್ಕೊಳ್ಳಿ. ನಾ ಇಲ್ಲಿ ಪೋರ್ಟ್ರೇಟ್ ಸೈಜ್ ಇಡ್ತಾ ಇದ್ದೀನಿ. ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ರಿಮೂವ್ ಬಿಜಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪಿಕ್ಸಾರ್ಟ್ ಆ್ಯಪ್ನಲ್ಲಿಯೇ ನಿಮಗೆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿಯೇ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಸೆಟ್ ಮಾಡಿದ್ರೆ ಪೂರ್ತಿ ಫೋಟೋನ ಎಡಿಟ್ ಆದಮೇಲೆ ಅದನ್ನು ನೀವು ಸೇವ್ ಮಾಡೋಕ್ಕೆ ಆಗೋಲ್ಲ, ಯಾಕಂದರೆ ಇದರ ಪ್ರೀಮಿಯಮ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿದ್ರೆ ಅದು ಸೇವ್ ಆಗೋಲ್ಲ. ಅದಕ್ಕಾಗಿ ನಾನು ಒಂದು ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ, ಫೋಟೋ ರೂಮ್ ಆ್ಯಪ್ ಅಂತ. ಈ ಫೋಟೋ ರೂಮ್ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮದೇ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನಿಮ್ಮ ಫೋಟೋನ ಆ್ಯಡ್ ಮಾಡಿಕೊಂಡು ಇದರಲ್ಲಿ ಒಂದೇ ಕ್ಲಿಕ್ಕಲ್ಲಿ ನೀವು ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದೇ ಕ್ಲಿಕ್ಕಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ. ಈ ರೀತಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಟ್ರಾನ್ಸ್ಪರೇಟ್ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿದ್ರೆ ಈ ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಪಿಕ್ಸಾರ್ಟ್ ಆ್ಯಪ್ನಲ್ಲಿ ಬನ್ನಿ. ಪಿಕ್ಸಾರ್ಟ್ ಆ್ಯಪ್ನಲ್ಲಿ ಬಂದಮೇಲೆ ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಮೂವ್ ಮಾಡಿದಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ರಾಪಲ್ಲಿ ಹೋಗಿ. ಕ್ರಾಪಲ್ಲಿ ಹೋದ್ಮೇಲೆ ನಿಮ್ಮ ಅಕಾರ್ಡಿಂಗ್ ಈ ಫೋಟೋನ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಈ ರೀತಿ ಪರ್ಫೆಕ್ಟಾಗಿ ಮೇಲ್ಗಡೆ ಸೆಟ್ ಮಾಡಿಕೊಂಡು ಸೆಂಟರ್ಗೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇರೇಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇರೇಸರಲ್ಲಿ ಹೋಗಿ. ಅದೇ ರೀತಿ ಇದರ ಬ್ರಷ್ ಸೈಜ್ ಏನಿದೆ ಅದು ಪೂರ್ತಿ 100% ಮಾಡ್ಕೊಳ್ಳಿ. ಅದೇ ರೀತಿ ಹಾರ್ಡ್ನೆಸ್ ಏನಿದೆ ನಿಮ್ಮ ಅಕಾರ್ಡಿಂಗ್ ಇದನ್ನು ಮೈನಸ್ ಮಾಡ್ಕೊಳ್ಳಿ. ಈ ರೀತಿ ಮೈನಸ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಈ ರೀತಿ ಇರೇಸ್ ಮಾಡ್ಕೊಳ್ಳಿ. ಕೆಳಗೆ ಇರುವಂಥ ಎಡ್ಜ್ನ ಈ ರೀತಿ ಇರೇಸ್ ಮಾಡ್ಕೊಳ್ಳಿ. ಇರೇಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕಾಣ್ತಾ ಇರ್ಬೋದು BNW. ಈ ಫೋಟೋನ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಮಾಡ್ಕೊಳ್ಳಿ. ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಆ್ಯಡ್ ಫೋಟೋ ಮೇಲೆ ಹೋಗಿ ಅದೇ ಫೋಟೋನ ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪರ್ಫೆಕ್ಟಾಗಿ ಈ ರೀತಿ ಫೋಟೋನ ಸೆಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇದೇ ಫೋಟೋನ ಈ ರೀತಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಡೂಪ್ಲಿಕೇಟ್ ಮಾಡಿದಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಎಫೆಕ್ಟಲ್ಲಿ ಹೋಗಿ ಅಲ್ಲಿ ಕಲರ್ಸ್ ಅಂತ ಬರುತ್ತೆ. ಆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೆಪಾಸಿಟಿ ಏನಿದೆ ಅದನ್ನು ಪೂರ್ತಿ ಮೈನಸ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಬ್ಲ್ಯಾಕ್ ಶೇಡ್ ಆಗಿ ಬರುತ್ತೆ. ಬ್ಲ್ಯಾಕ್ ಶೇಡ್ ಆಗಿ ಬಂದಮೇಲೆ ಇದನ್ನು ಈ ರೀತಿ ಲೇಯರ್ನಲ್ಲಿ ಹೋಗಿ ಈ ರೀತಿ ಕೆಳಗಡೆ ಹಾಕ್ಕೊಳ್ಳಿ. ಕೆಳಗಡೆ ಹಾಕ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ. ನೀವು ನೋಡ್ಬೋದು ಈ ರೀತಿ ಶಾಡೋ ರೀತಿ ಕಾಣೋ ಥರ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಇದರ ಒಪೆಸಿಟಿ ಏನಿದೆ ನಿಮ್ಮ ಅಕಾರ್ಡಿಂಗ್ ಇದನ್ನು ಸೆಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 50% ಇಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಟಿಕ್ಕರ್ಸಲ್ಲಿ ಹೋಗಿ ಇಲ್ಲಿ ಸನ್ಲೈಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸನ್ಲೈಟ್ ಅಂತ ಸರ್ಚ್ ಮಾಡಿಕೊಂಡ್ರೆ ಈ ರೀತಿ ನಿಮ್ಮ ಮುಂದೆ ಸ್ಟಿಕ್ಕರ್ಸ್ ಬರ್ತವೆ. ಇಲ್ಲಿ ಲೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಲ್ಲಿ ಹೋಗಿ. ಬ್ಲೆಂಡಲ್ಲಿ ಹೋದ್ಮೇಲೆ ಇದನ್ನು ಸ್ಕ್ರೀನ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಅದನ್ನು ಈ ರೀತಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ನಿಮ್ಮ ಅಕಾರ್ಡಿಂಗ್ ನೀವು ಏನಾದರೂ ಸೆಟ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಕೂಲ್ ಅಂತ ಹಾಕ್ತಾ ಇದ್ದೀನಿ. ಕಲರ್ಸಲ್ಲಿ ಹೋಗಿ ಇದರ ಕಲರ್ನು ನೀವು ಚೇಂಜ್ ಮಾಡ್ಕೋಬೋದು. ನಾನು ಇಲ್ಲಿ
ಡಾರ್ಕ್ ಗ್ರೇ ಇಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ರೀತಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೆಳಗಡೆ ಹಾಕ್ಕೊಳ್ಳಿ. ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಕೆಳಗಡೆ ಹಾಕೊಂಡ್ರೆ ಅದು ಕ್ಯಾರೆಕ್ಟರ್ ಹಿಂದ್ಗಡೆ ಹೋಗುತ್ತೆ. ದೆನ್ ನೆಕ್ಸ್ಟ್ ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ವಿಗ್ನೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವಿಗ್ನೆಟ್ ಅಂತ ಸರ್ಚ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಈ ರೀತಿ ಬ್ಲ್ಯಾಕ್ ವಿಗ್ನೆಟ್ಗಳು ಬರ್ತವೆ. ಅದರಲ್ಲಿ ಈ ವಿಗ್ನೆಟ್ನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋನ ಎಡಿಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಆ್ಯರೋ ಮಾರ್ಕ್ ಅಂತ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ನೀವು ಸೇವ್ ಮಾಡ್ಕೋಬೋದು.